ಎಲ್ರಿಗೂ ನಮಸ್ಕಾರ. ನಿನ್ನೆ ಎಪಿಸೋಡಲ್ಲಿ ನಮ್ಮ ಕೆ ವಿ ರಾಜು ಅವ್ರದ್ದು ಆ ಒಂದು ಸಿನಿಮಾಕ್ಕೆ ಹೆಂಗೆ ಬಂದರು, ಅವ್ರು ಎಲ್ಲಿ ಓದಿದ್ರು, ಎಷ್ಟು ಓದಿದ್ದಾರೆ ಇದೆಲ್ಲ ಹೇಳಿದೆ. ಈಗ ಅವರ ನಿಂತು ಹೋದ ಸಿನಿಮಾಗಳ ಬಗ್ಗೆ ನಾವು ಮಾತಾಡಬೇಕು. ತುಂಬ ಸಿನಿಮಾಗಳು ಶುರುವಾಗಿ ನಿಂತೋಗಿದೆ, ಕೆಲವು ಸಿನಿಮಾ ಶೂಟಿಂಗ್ ಆಗಿ ನಿಂತೋಗಿದೆ. ಅವ್ರು ನೋಡಿ, ಇಂದ್ರಜಿತ್ತು, ಬಂಧಮುಕ್ತ, ಯುದ್ಧಕಾಂಡ, ಬೆಳ್ಳಿಕಾಲುಂಗುರ, ಯುದ್ಧ, ಕದನ, ನಿಜ ಅಂತ ಹೇಳೋ ಸಿನಿಮಾ, ಈ ಥರ ಎಷ್ಟು ಸಿನಿಮಾಗಳು, ಉದಾರ್ ಕಿ ಜಿಂದಗಿ ಹಿಂದಿ, ಬಂಧಮುಕ್ತ ರಿಮೇಕ್ ಹಿಂದಿ, ಇಂದ್ರಜಿತ್ತು ಇದೆಲ್ಲ ಮಾಡಿದ್ದಾರೆ. ಪಾಂಡವರು, ಇಂಥ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದವರು ಕೆ ವಿ ರಾಜು ಅವರು. ಇನ್ನೂ ಎಷ್ಟೋ ಸಿನಿಮಾಗಳನ್ನ ಮಾಡಬೇಕಿತ್ತು. ಆದರೆ ಅವರ ಮೊದಲ ನಿರ್ದೇಶನದ ಸಿನಿಮಾ ಶಂಕರ್ ನಾಗ್ ಅವ್ರನ್ನ, ಅನಂತ್ ನಾಗ್ ಅವ್ರನ್ನ, ದೇವರಾಜ್ ಅವ್ರನ್ನ ಇಟ್ಕೊಂಡು ಮಾಡಿ ಸಿನಿಮಾ ಕೂಗು ಅಂತ. ನಿಮಗೆ ಇದ್ರ ಬಗ್ಗೆ ಗೊತ್ತಿದೆಯಾ? ಕೂಗು ಒಂದು ಹಾಲಿವುಡ್ ಸ್ಟೈಲ್ ಇರೋ ಮೂವಿ ಇದು. ಈ ಹಾಲಿವುಡ್ಡಲ್ಲಿ ಏನು ಮಾಡ್ತಾರೋ ಮೇಕಿಂಗು, ಆ ಸ್ಕ್ರೀನ್ ಪ್ಲೇ ಏನಿರುತ್ತೋ ಆ ಥರ ಮಾಡಿದ್ದು, ಒಂದು ಆ ಥರ ಫಿಲಮ್ ಮಾಡಬೇಕು ಅಂತೇಳಿ ತುಂಬ ಲಾಂಗ್ ಶಾಟ್ ತೆಗೆದಿರುತ್ತೆ ಶಂಕರ್ ನಾಗ್ನ ಇಟ್ಕೊಂಡು ನಮ್ಮ ಕೆ ವಿ ರಾಜು ಅವರು. ಕೂಗು ಅಂತ. ಇದು ನಮ್ಮ ಕನ್ನಡ ಟೆಕ್ನಿಷಿಯನ್ ಅರ್ಧ ಭಾಗ, ಇನ್ನು ಅರ್ಧ ಭಾಗ ತಮಿಳ್ ಟೆಕ್ನಿಷಿಯನ್ನು, ಇಬ್ಬರು ಸೇರಿ ಕನ್ನಡದವ್ರಿಗೆ ಸ್ವಲ್ಪ ಇಂಪ್ರೂವ್ ಆಗಲಿ, ಅವ್ರನ್ನ ಕೆಲಸ ಕಲಿತು ಬೆಳೀಲಿ ನಮ್ಮವರು ಅಂತೇಳಿ ಸಂಖ್ಯಾ ಸ್ಟುಡಿಯೋ ಅವರೆಲ್ಲ ಸೇರಿಕೊಂಡು ನಿರ್ಮಾಣ ಮಾಡಿದಂಥ ಮೊದಲ ಸಿನಿಮಾ ಕಂಪ್ಲೀಟ್ ಆಗುತ್ತೆ. ಅನಂತ್ ನಾಗ್ ಅವ್ರಿಗೆ ಒಂದು ಆ್ಯಕ್ಷನ್ ಸಿನಿಮಾ ಇದು. ಅಲ್ಲಿವರೆಗೂ ಒಂದು ಸಾಫ್ಟ್ ಕ್ಯಾರೆಕ್ಟರ್ ಮಾಡ್ತಿದ್ದಂಥ ಅನಂತ್ ನಾಗ್ ಅವರು ಇದರಲ್ಲಿ ಆ್ಯಕ್ಷನ್ ಮಾಡ್ತಾರೆ. ಆ್ಯಕ್ಷನ್ ಸಿನಿಮಾ ಇದು. ಆದರೆ ಸಿನಿಮಾ ಕಂಪ್ಲೀಟ್ ಆಗುತ್ತೆ. ಅನಂತ್ ನಾಗ್ ಅವ್ರ ಸ್ನೇಹಿತೆ, ಅವ್ರು ಬಾಂಬೆ ಹೀರೋಯಿನ್ ಅನಿಸುತ್ತೆ, ಅದು ನನಗೆ ಅವ್ರ ಹೆಸರು ನನಗೆ ನೆನಪಿಲ್ಲ, ಕ್ಷಮಿಸಿ. ಅವ್ರ ಹತ್ರ ಆ ರೀಲ್ ಇವತ್ತಿಗೂ ಇದೆ, ಆ ಪ್ರಿಂಟ್ ಇವತ್ತಿಗೂ ಇದೆ. ಅದು ಫೈನಾನ್ಸ್ ಸಮಸ್ಯೆಯಾಗಿ ಬ್ಯಾಂಕ್ ಅವ್ರನ್ನ ಕಬ್ಜಾ ಮಾಡ್ಕೊಂಡ್ಬಿಡ್ತಾರೆ, ಹಂಗೆ ಹೇಳ್ಬೇಕಾಗತ್ತೆ. ಅದನ್ನ ಅವರು ಆಕ್ಯುಪೈ ಮಾಡ್ಕೊತಾರೆ, ರಿಲೀಸ್ ಮಾಡೋಕ್ಕೆ ಬಿಡಲ್ಲ. ಇವತ್ತಿಗೂ ಆ ಪ್ರಿಂಟ್ ಇದೆ. ಕೆ ವಿ ರಾಜು ಅವ್ರು ಹೇಳಿದರು, ಅವ್ರ ಹತ್ರ ಇದೆ, ಬಾಂಬೆಲಿ ಇದೆ, ಅದು ಯಾರಾದ್ರು ದುಡ್ಡು ಕೊಟ್ಟರೆ ಅದನ್ನು ರಿಲೀಸ್ ಮಾಡ್ಬೋದು ಅಂತ. ಕೂಗು ಅಂತೇಳೋ ಸಿನಿಮಾ. ಅದೇ ರೀತಿ ಶಿವಣ್ಣ ಅವರು ಒಂದು ಶಿವಸೈನ್ಯ ಅಥವಾ ವಿಶ್ವ, ಅದು ಯಾವುದೋ ಒಂದು ಸಿನಿಮಾ ಶೂಟಿಂಗಲ್ಲಿ ಇರ್ತಾರೆ. ಶಿವಣ್ಣವ್ರಿಗೆ ಸಿನಿಮಾ ಮಾಡಬೇಕು ಅಂತೇಳಿ ಕೆ ವಿ ರಾಜು ಅವರು ಒಂದು ಕ್ಯಾಮರಾ ತಗೊಂಡು ಆ ಶೂಟಿಂಗ್ ಸ್ಪಾಟ್ಗೆ ಹೋಗ್ತಾರೆ. ಅಲ್ಲಿ ಹೋಗಿ ಶಿವಣ್ಣ ಅವ್ರನ್ನ ಒಂದು ಆ ಬ್ರೇಕ್ ಟೈಮಲ್ಲಿ ಕರೆದು ಸ್ವಲ್ಪ ಕೂದಲೇ ರೆಡಿ ಮಾಡಿಬಿಟ್ಟು ಅವ್ರು ಇನ್ಶರ್ಟ್ ಮಾಡಿರ್ತಾರೆ ಶಿವಣ್ಣ, ಅದನ್ನ ಬಿಚ್ಚಿ ಒಂದು ಟೈಯೆಲ್ಲ ಲೂಸ್ ಮಾಡಿ, ಒಂದು ಕೈಯಲ್ಲಿ ಮಿಷಿನ್ ಗನ್ನು, ಒಂದು ಕೈಯಲ್ಲಿ ಗನ್ನು ಕೊಟ್ಟು ನಿಲ್ಲಿಸ್ಬಿಟ್ಟು ಲೋ ಆ್ಯಂಗಲ್ದ ಶೂಟ್ ಮಾಡಿರ್ತಾರೆ. ಒಂದು ಫೋಟೋ ತೆಗೆದಿರ್ತಾರೆ, ಅದು ಕೆ ವಿ ರಾಜು ಅವರು ತೆಗೆಯೋದು. ಆ ಫೋಟೋ ನೋಡ್ತಾ ಇದ್ದೀರಾ ನೋಡಿ ನೀವು. ಕೆಡ್ಡ ಅಂತ ಹೇಳೋ ಸಿನಿಮಾ ಇದು ಶಿವಣ್ಣನಿಗೆ ಮಾಡಬೇಕಿತ್ತು. ಗೇಮ್ ಆಫ್ ಡೆತ್, ಬ್ರೆತ್ ಈಸ್ ದ ಪ್ರೈಸ್, ಸಾವಿನ ಆಟ, ಉಸಿರೇ ಬಹುಮಾನ, ಈ ಥರ ಅದು ಅದ್ಭುತ ಕತೆ. ವಿಲನ್ ಆಗಿ ಪ್ರಕಾಶ್ ರೈ ಅವರು. ಇಬ್ಬರಿಗೂ ಪೈಪೋಟಿ. ಹೆಂಗೆ ಅಂದರೆ ನಾನಾ ನೀನು ಅಂತೇಳೋ ಪೈಪೋಟಿ. ಸಿನಿಮಾ ಪೂರ್ತಿ ಒಂದು ಫಾಸ್ಟ್ ಸ್ಕ್ರೀನ್ ಪ್ಲೇ. ಅಲ್ಲಿ ಹೆಂಗಿತ್ತು ಅಂದರೆ ವಿಲನ್ ಪ್ರಕಾಶ್ ರೈ ಅವ್ರಿಗೆ, ಅವ್ರ ಮೇಲೆ ಅವ್ರಿಗೆ ಡೌಟ್ ಬರೋದು, ಭಯ ಪಡೋದವರು, ಒಂದು ಹೆಜ್ಜೆಗೂ ಡೌಟು, ಭಯ ಪಡ್ತಾ ಸಿನಿಮಾ ಅದು. ಅದ್ಭುತ ಮೇಕಿಂಗ್ ಇರೋ ಸಿನಿಮಾ ಆಗ್ತಿತ್ತದು. ಅದರಲ್ಲಿ ಕೆಲವು ವಿಷಯಗಳನ್ನ ಚೇಂಜ್ ಮಾಡಬೇಕು, ಸ್ಕ್ರೀನ್ ಪ್ಲೇ ಅಂತೆಲ್ಲ ಮಾತು ಬರುತ್ತೆ ಆ ಸರ್ಕಲ್ಲಿ. ಎಲ್ಲರೂ ಪಾರ್ವತಮ್ಮ ಅವರು, ಅಣ್ಣವರು, ವರದಪ್ಪ ಎಲ್ಲ ಕೇಳಿ ಖುಷಿಯಾಗಿರುತ್ತೆ ಕಥೆನ. ಆದರೆ ಅದು ಕಂಟಿನ್ಯೂ ಆಗಲ್ಲ ಸಿನಿಮಾ. ಫೋಟೋಶೂಟ್ ಮಾಡಿರ್ತಾರೆ ಸ್ವತಃ ಕೆ ವಿ ರಾಜು ಅವರೇ. ಶಿವಣ್ಣಂದು ಲೋ ಆ್ಯಂಗಲ್ಲಿ ಫೋಟೋ ತೆಗೆಯೋದು, ಮಲ್ಕೊಂಡು ತೆಗೆದಿರ್ತಾರೆ. ಯಾವುದೋ ಸಿನಿಮಾ ಶೂಟಿಂಗಲ್ಲಿ ಇರ್ತಾರೆ, ಶಿವಣ್ಣ ಹೋಗಿ ಮಲ್ಕೊಂಡು ಶೂಟ್ ಮಾಡಿರ್ತಾರೆ. ಆದರೆ ಸಿನಿಮಾ ಬರಲ್ಲ. ಒಂದು ಸಲ ಲೇಟ್ ಆದರೆ ಇನ್ನು ಲೇಟೇ ಸಿನಿಮಾ, ಅದು ಬರಲ್ಲ. ಅದೇ ರೀತಿ ಸಿಂಹ ಅಂತೇಳೋ ಒಂದು ಸಿನಿಮಾ ಮಾಡಬೇಕಿತ್ತು. ಅದು ತೆಲುಗಲ್ಲಿ ಬಂತು ಸಿಂಹ ಅಂತೇಳೋ, ಬಾಲಯ್ಯ ಮಾಡಿದ್ರು. ಅದನ್ನ ರಿಮೇಕ್ ರೈಟ್ಸ್ ತಗೊಂಡು ಕೆ ವಿ ರಾಜು ಅವರಿಗೆ ಕೆಲವು ಪ್ರೊಡ್ಯೂಸರ್ಗಳು ಮಾಡಿ ದುಮ್ಮಲ್ ಬೀಳೋರು. ಶಿವಣ್ಣನಿಗೆ ಮಾಡಿ, ಯಶ್ ಅವ್ರಿಗೆ ಮಾಡಿ ಅಂತೆಲ್ಲ ತುಂಬ ಲಿಸ್ಟ್ ಇತ್ತು ಹೀರೋಗಳದ್ದು. ಆದರೆ ಕೆ ವಿ ರಾಜು ಅವರದ್ದು ಮಾಡೋಕ್ಕೆ ಹೋಗಿಲ್ಲ ಈ ರೀತಿ. ಆಮೇಲೆ ಪಾರ್ವತಮ್ಮ ಅವ್ರಿಗೆ ಒಂದು ಕತೆ ತುಂಬ ಇಷ್ಟ ಆಗಿರುತ್ತೆ. ಇವರು ರೆಡಿ ಮಾಡಿರ್ತಾರೆ, ದೊಡ್ಡ ತಾಯಿ ಅಂತ ಹೇಳೋ ಕತೆ. ದೊಡ್ಡ ತಾಯಿ ಅವರು, ಪಾರ್ವತಮ್ಮ ಅಣ್ಣವರೆಲ್ಲ ಈ ಕತೆ ಕೇಳಿರ್ತಾರೆ. ಶಿವಣ್ಣನಿಗೆ ಮಾಡಬೇಕು ಅಂತ ಮತ್ತೊಂದು ರೆಡಿ ಮಾಡಿರ್ತಾರೆ ಕತೆ. ಆದರೆ ರಾಘಣ್ಣ ಅವರು ಕತೆ ಕೇಳಿಬಿಟ್ಟು ಅಪ್ಪಾಜಿಗೆ ಮಾಡಿ, ಇದು ಅಣ್ಣವರಿಗೆ ಚೆನ್ನಾಗಿರುತ್ತೆ ಅಂದರೆ ಅಪ್ಪಾಜಿಗೆ ಮಾಡಿ ಅಂತ ಹೇಳ್ತಾರೆ. ಈ ಆಕಸ್ಮಿಕ ಥರನೇ. ಆಕಸ್ಮಿಕ ಏನಾಯಿತು, ಫಸ್ಟ್ ಶಿವಣ್ಣನಿಗೆ ಮಾಡಿದ್ರಲ್ಲ ನಮ್ಮ ನಾಗಭರಣ ಅವರು, ಆಮೇಲೆ ಅಪ್ಪಾಜಿ ಅವರು ಅದನ್ನ ಮಾಡಿದ್ರು. ಆ ಥರ ಇದು ಕೂಡ ನಮ್ಮ ರಾಘಣ್ಣ ಹೇಳ್ತಾರೆ, ಅಪ್ಪಾಜಿಗೆ ಮಾಡಿ ಚೆನ್ನಾಗಿರುತ್ತೆ ರಾಜು ಅವರೇ ಅಂತ. ಅಪ್ಪಾಜಿಗೆ ಅಂತ ಹೇಳಿದಾಗ ಸ್ವಲ್ಪ ಸ್ಕ್ರೀನ್ ಪ್ಲೇ ಸ್ವಲ್ಪ ಚೇಂಜ್ ಮಾಡಬೇಕಾಗಿರುತ್ತೆ, ಅವರ ಮ್ಯಾನರಿಸಮ್, ಅವರ ಒಂದು ಇಮೇಜಿಗೆ ಮಾಡಬೇಕಾಗಿರುತ್ತೆ ಅಲ್ವಾ. ಲೇಟ್ ಆಗುತ್ತೆ, ಅದು ನಿಂತೋಗುತ್ತೆ. ಒಂದು ಸಲ ಸಿನಿಮಾದಲ್ಲಿ ಲೇಟು ಅಂತಾದರೆ ಮುಗೀತು. ಆಮೇಲೆ ಕೆ ವಿ ರಾಜು ಅವ್ರ ಶಿಷ್ಯಂದರು ಪಾರ್ವತಮ್ಮ ಅವ್ರ ಹತ್ರ ಕತೆ ಏನಾದರೂ ಡಿಸ್ಕಸ್ ಮಾಡೋಕ್ಕೆ ವರದಪ್ಪನ ಹತ್ರ ಹೋದಾಗ ಅವರೇ ಹೇಳೋರು, ರಾಜು ಅವ್ರನ್ನ ಕರೆಸಿ ಅಂತ. ತುಂಬ ಚೆನ್ನಾಗಿ ರಾಜು ಅವ್ರ ಕತೆ ಹೇಳ್ತಾರೆ, ಅವ್ರನ್ನೇ ಕರೆಸಿ ಅಂತೇಳಿ ತುಂಬ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ದಾರೆ. ಇದು ಯಾರಿಗೂ ಗೊತ್ತಿಲ್ಲ. ಅಣ್ಣ ಅವರು, ಪಾರ್ವತಮ್ಮ ಅವರು, ವರದಪ್ಪ ಅವರು, ಕೆ ವಿ ರಾಜು ಅವರು ಕೂತ್ಕೊಂಡು ಡಿಸ್ಕಸ್ ಮಾಡಿದ್ದಾರೆ. ಎಷ್ಟೋ ಸಿನಿಮಾಗಳು ಈ ಥರ ಅದು ಪ್ಲ್ಯಾನ್ ಆಗಿ ನಿಂತೋಗಿದ್ದಿದೆ. ಇನ್ನೊಂದು ವಿಷಯ ಅಂದರೆ ಸಾಂಗ್ಲಿಯಾನ ಸಿನಿಮಾ, ಸಾಂಗ್ಲಿಯಾನ ಸೀರೀಸ್ ಇದೆಯಲ್ಲ, ಎಸ್ ಪಿ ಸಾಂಗ್ಲಿಯಾನ ಶಿವಶಂಕರ್ ಇದೆಲ್ಲ ಬಂತಲ್ಲ, ಅದಕ್ಕೆಲ್ಲ ಸ್ಕ್ರೀನ್ ಪ್ಲೇ ಮಾಡಿದ್ದು ಕೆ ವಿ ರಾಜು ಅವರೇ. ಡೈಲಾಗ್ ಕೂಡ ಕೆ ವಿ ರಾಜು ಅವರು ಹೆಲ್ಪ್ ಮಾಡಿದ್ದಾರೆ. ಇದು ಗಮನಿಸಬೇಕಾದ ಅಂಶ. ಅಲ್ಲಿ ಕುಣಿಗಲ್ ನಾಗಭೂಷಣ್ ಅಂತಿದೆ ಎಸ್ ಪಿ ಸಾಂಗ್ಲಿಯಾನಕ್ಕೆ. ಆದರೆ ನನ್ನೊಟ್ಟಿಗಿರುವಂಥದ್ದು ಒಂದು ಸೂಟ್ ಕೇಸು, 4 ಜೊತೆ ಬಟ್ಟೆ, ನಾನು ಯಾವುದೇ ಊರಿಗೆ ಕಳಿಸಿದ್ರು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಶಂಕರ್ನಾಗ್, ಅದೆಲ್ಲ ಕೆ ವಿ ರಾಜು ಅವ್ರು ಬರೆದಿದ್ದು. ಮೆಡ್ರಾಸಲ್ಲಿ ಬೇರೆ ಯಾವುದೋ ಒಂದು ಶೂಟಿಂಗಲ್ಲಿ ಇರ್ತಾರೆ ಕೆ ವಿ ರಾಜು ಅವರು. ನೋಡಿ, ಆ ಮೂಡ್ಲಿರ್ತಾರೆ ಅವರು. ನಂಜುಂಡಪ್ಪ ಅವ್ರ ಕತೆ ತೊಗೊಂಡೋಗಿ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದ್ದೀರಾ, ಬಟ್ ಡೈಲಾಗ್ಗಳು ಸ್ವಲ್ಪ ನೋಡಿ ಅಂತ ಹೇಳಿದಾಗ ಆ ಡೈಲಾಗ್ಗಳನ್ನಲ್ಲೇ ಈ ಮೂಡಿಗೆ ಬಂದು ಸಡನ್ ಆ ಮೂಡಿಂದ ಈ ಮೂಡಿಗೆ ಬರಬೇಕು. 10 ನಿಮಿಷ 15 ನಿಮಿಷ ಅಷ್ಟೇ. ನೋಡಿ, ಚೇಂಜ್ ಮಾಡ್ಕೋ, ಇದನ್ನ ಚೇಂಜ್ ಮಾಡ್ಕೋ, ಈ ಡೈಲಾಗ್ ಇಲ್ಲ ಹಾಕೋ ಅಂತೇಳಿ ಬ್ರೀಫ್ ಕೇಸಲ್ಲಿ ಪ್ಯಾಕ್ ಮಾಡಿ ಕಳಿಸ್ಬಿಡ್ತಾರೆ ಸ್ಕ್ರಿಪ್ಟನ್ನ. ಇದು ಕೆ ವಿ ರಾಜು ಅವರು. ಅಂದರೆ ಬೆರಳು ತುದಿಲಿ ಅವರಿಗೆ ಸಿನಿಮಾದ ಎಲ್ಲ ಆಯಾಮಗಳು ಗೊತ್ತಿತ್ತು ರೀ.
ಆ ಆಳ ಅರಿವು ಎಲ್ಲ ಗೊತ್ತಿತ್ತು ಅವ್ರಿಗೆ, ಹಿಂಗೆ ಮಾಡಿದ್ರೆ ಹಿಂಗೆ ರೂಪ ಕೊಡ್ಬೋದು ಇದಕ್ಕೆ ಅಂತ. ಈ ಥರ ಹೆಲ್ಪ್ ಮಾಡಿದ್ದಾರೆ. ಸಾಂಗ್ಲಿಯಾನಕ್ಕೆ ಒಂದು ಅವಾರ್ಡ್ ಬಂದಾಗ, ಅಂದರೆ ಸಾಂಗ್ಲಿಯಾನ ಸಿನಿಮಾ ಇಟ್ಟಾದಾಗ ಅವಾರ್ಡ್ ಬರುತ್ತೆ ನೋಡಿ, ಆ ಫೋಟೋ ನೋಡ್ತಾ ಇದ್ದೀರಾ ನೀವು. ಶಂಕರ್ನಾಗ್ ಅವರೇ ಅವಾರ್ಡ್ ಕೊಡ್ತಾರೆ ಕೆ ವಿ ರಾಜು ಅವರಿಗೆ. ಎಷ್ಟು ಒಳ್ಳೆ ವಿಷಯಗಳಿವೆಲ್ಲ. ಶಂಕರ್ನಾಗ್ ಅವರು ಕೆ ವಿ ರಾಜು ಭಾರಿ ಬಾಂಧವ್ಯ ಇತ್ತು. ಆ ರೀತಿ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಯುದ್ಧಕಾಂಡ, ಸಂಗ್ರಾಮ ಯುದ್ಧಕಾಂಡ ಆದಮೇಲೆ ರವಿ ಸರ್ಗೆ ಕೆ ವಿ ರಾಜು ಸಿನಿಮಾ ಮಾಡಲ್ಲ. ಒಂದು ಸಿನಿಮಾ ಮಾಡಬೇಕಾಗಿರುತ್ತೆ, ನಿಂತೋಗುತ್ತೆ. ಆದರೆ ರವಿ ಸರ್ ಕೆ ವಿ ರಾಜು ಚೆನ್ನಾಗಿರ್ತಾರೆ, ಅಂದರೆ ತುಂಬ ಕ್ಲೋಸ್ ಆಗಿ ಏನಿರಲ್ಲ. ಹಾಯಿ ಬಾಯಿ ಅಂತ ಕಂಡ್ರೆ ಒಂದು ಹಾಯಿ ಬಾಯಿ ಅಂತ ಇರ್ತಾರೆ, ಅಷ್ಟು ಮುಖಾಮುಖಿ ಆಗಿರಲ್ಲ. ಅವ್ರ ಕೆಲಸ ಅವ್ರಿಗೆ, ಇವ್ರ ಕೆಲಸ ಇವ್ರಿಗೆ ಅಂತ. ಜಗಳ ಕ್ಲಾಶ್ ಹಂಗೇನಿಲ್ಲ, ಸುಮ್ಮನೆ ಹೇಳ್ತಾರೆ ಜಗಳ ಮಾಡಿದ್ರು, ಅದೆಲ್ಲ ಏನಿಲ್ಲ. ದೂರ ದೂರ ಕೆಲಸ ಮಾಡ್ತಿರ್ತಾರೆ. ಆದರೂ ಕೆ ವಿ ರಾಜು ಒಂದು ಹೃದಯ ಶ್ರೀಮಂತಿಕೆ ಎಷ್ಟಿತ್ತು ಅಂತ ಹೇಳೋಕೆ ಒಂದು ಎಕ್ಸಾಂಪಲ್ ಕೊಡಬೇಕು. ಕೆಲವು ವರ್ಷಗಳ ಹಿಂದೆ ರವಿ ಸರು ಅಪೂರ್ವ ಅಂತ ಸಿನಿಮಾ ಮಾಡ್ತಾರೆ. ಅದನ್ನ ಕೆ ವಿ ರಾಜು ನೋಡ್ಬಿಟ್ಟು ಒಂದು ಲೇಖನ ಬರೀತಾರೆ. ಈ ಥರ ಸಿನಿಮಾಗಳು ಬೇಡ ನಿಮಗೆ, ಅಂದರೆ ನೀವು ದೊಡ್ಡ ಟೆಕ್ನಿಷಿಯನ್, ನೀವು ಫಿಲಾಸಫಿಯಲ್ಲಿ ಯಾಕೆ ಹೇಳ್ತೀರಾ, ನಿಮ್ಮ ಜಾನಲ್ಲಿ ಸಿನಿಮಾ ಮಾಡ್ಕೊಂಡು ಹೋಗಿ, ನೀವು ಇನ್ನೂ ವಯಸ್ಸಾಗಿಲ್ಲ, ಯಾಕೆ ವಯಸ್ಸಾಗಿ ಥರ ತೋರಿಸ್ಕೊತಿದ್ದೀರಿ, ನೀವು ಮೈ ಕೊಡವೆ ನಿಂತ್ಕೊಳ್ಳಿ ಮತ್ತೊಮ್ಮೆ, ಯಾಕೆ ಸರಿ ಥರ ಅಂತ ಮಾಡ್ತಾರೆ. ಇನ್ನೊಂದು ಹೆಜ್ಜೆ ಇಟ್ಟು ಮುಂದೆ ಇಟ್ಟು ಹೇಳಬೇಕು ಅಂದರೆ, ಕೆ ವಿ ರಾಜು ರವಿ ಸರ್ ಮನೆಗೆ ಹೋಗಿದ್ದರು. ಹೋಗಿ ಒಂದು ಉಪಯಕುಶಲೋಪರಿ ಮಾತಾಡಿ, ಅಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಮಾತಾಡಿ, ಈ ಥರ ಸಿನಿಮಾ ಎಲ್ಲ ಬೇಡ, ನೀವು ಫಿಲಾಸಫಿ ಎಲ್ಲ ಬೇಡ, ಆರಾಮಾಗಿ ಮಾಡಿಯಪ್ಪ, ನಿಮ್ಮ ಥರ ಮಾಡ್ಕೊಂಡು ಹೋಗಿ ಎಟ್ಟಾಗುತ್ತೆ, ಯಾಕೆ ಇದೆಲ್ಲ ಮಾಡ್ತೀರಾ, ಯಾಕೆ ಚೇಂಜ್ ಆದ್ರಿ ನೀವು ಅಂತೆಲ್ಲ ಹೇಳ್ತಾರೆ ಕೆ ವಿ ರಾಜು ಅವರು. ಅದು ತನ್ನ ಸಹೋದ್ಯೋಗಿ, ಅಂದರೆ ಸಿನಿಮಾ ಮಿತ್ರ, ದೊಡ್ಡ ಕಂಪನಿ ಓನರು, ಪ್ರೊಡಕ್ಷನ್ ಓನರು, ದೊಡ್ಡ ಸ್ಟಾರು ಬೀಳಬಾರ್ದು ಅನ್ನೋ ಒಂದು ಕಾಳಜಿ ಇದು ಕೆ ವಿ ರಾಜು ಅವ್ರಿಗಿತ್ತು. ಅದು ಹೃದಯ ಶ್ರೀಮಂತಿಕೆ ಅಂತಾರಲ್ಲ. ಈ ಥರ ಎಷ್ಟು ವಿಷಯಗಳಿದೆ ನೋಡಿ. ಆಮೇಲೆ ತನ್ನ ಶಿಷ್ಯಂದ್ರಿಗೆ, ಎಷ್ಟೋ ಶಿಷ್ಯಂದ್ರಿಗೆ ಅವರು ಕಥೆನ ಬರ್ಕೊಡೋದು, ಸಂಭಾಷಣೆ ಬರ್ಕೊಟ್ಟಿದ್ದಾರೆ. ಈಗ ರಾಮ್ ಸಿನಿಮಾಗೆ ಅವ್ರದ್ದೇ ಸಂಭಾಷಣೆ, ಗಜ ಸಿನಿಮಾಗೆ ಅವ್ರದ್ದೇ, ರಾಜಧಾನಿ ಅಂತ ಹೇಳೋ ಸಿನಿಮಾ ಅರ್ಧಕ್ಕೆ ನಿಂತೋಗಿತ್ತು ಯಶ್ ಅವ್ರದ್ದು. ಅದನ್ನು ಒಂದು 7-8 ಗಂಟೆ ರಿಪೀಟ್ ಆಗಿ ಮಾಡಿ ಆ ಒಂದು ರಶಸ್ ನೋಡ್ತಾರೆ ಕೆ ವಿ ರಾಜು ಅವರು. ನೋಡಿದ್ಬಿಟ್ಟು ಮತ್ತೆ ಪುನಃ ಅದನ್ನ ಒಂದು ಕತೆ ಚೇಂಜ್ ಮಾಡಿ, ಸ್ವಲ್ಪ ಆ ಕಡೆ ಸ್ಕ್ರೀನ್ ಪ್ಲೇ ಮಾಡಿ, ಮತ್ತೆ ಕಂಟಿನ್ಯೂ ಮಾಡಿ ಮುಗಿಸ್ಕೊಡ್ತಾರೆ. ಆ ಪ್ರೊಡ್ಯೂಸರ್ನ ಕಾಪಾಡ್ತಾರೆ. ಯಶ್ ಅವ್ರು ಕೂಡ ಹೇಳಿದ್ರು, ಇದ್ರ ಬಗ್ಗೆ ಒಂದು ಇಂಟರ್ವ್ಯೂಲ್ ಹೇಳಿದ್ದಾರೆ. ಕೆ ವಿ ರಾಜು ಅವ್ರದ್ದು ಜ್ಞಾನ, ಅವರ ಸಿನಿಮಾ ಮೇಲೆ ಆಸಕ್ತಿ, ಅವರ ಟ್ಯಾಲೆಂಟ್ ನೋಡಿ ನನಗೆ ತಬ್ಬಿಬ್ಬಾಗ್ಬಿಟ್ಟೆ ನಾನು, ಅಂಥ ನೆನಪಿನ ಶಕ್ತಿ, ಅಂಥ ಬ್ರಿಲಿಯಂಟ್ ಅವರು ಅಂತ. ಆಮೇಲೆ ಯಶ್ ಅವರು ಒಟ್ಟಿಗೆ ಮಾಡಬೇಕಿತ್ತು ಕೆ ವಿ ರಾಜು ಅವ್ರ ಸಿನಿಮಾಗಳು, ಮಾಡೋಕ್ಕಾಗಿಲ್ಲ. ಈ ಥರ ವಿಷಯಗಳು. ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಕೆ ವಿ ರಾಜು ಅವ್ರದ್ದು, ಪುಟ್ಟಣ ಕಣಗಲ್ ಅವರು ಬಾಡದ ಹೂ ಅಥವಾ ಮುದುಡಿತವ್ರನ್ನ ಅಳಿತು ಅನ್ಕೋತೀನಿ, ಯಾವುದೋ ಒಂದು ಸಿನಿಮಾ ನೋಡ್ಬಿಟ್ಟು ಅದಕ್ಕೆ ಸಂಭಾಷಣೆ ಸ್ಕ್ರೀನ್ ಪ್ಲೇ ಕೆ ವಿ ರಾಜು ಅವರೇ ಮಾಡಿರ್ತಾರೆ. ಅದು ನೋಡ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರಾ ಕೆ ವಿ ರಾಜು ಅವರೇ, ಸಖತ್ತಾಗಿ ಮಾಡಿದ್ದೀರಾ, ನಿಮ್ಗೆ ಅವಾರ್ಡ್ ಕೊಡಿಸ್ತೀನಿ ಈ ಸಲ, ಅವಾರ್ಡ್ ಬರಬೇಕಿದ್ದಕ್ಕೆ ಅಂತ. ಮತ್ತು ಅವಾರ್ಡ್ ಬರಲ್ಲ ಅದು. ಆಮೇಲೆ ಪುಟ್ಟಣ ಕಣಗಲ್ ಅವಾರ್ಡ್ ಇವರಿಗೆ ಸಿಗುತ್ತೆ ಎಷ್ಟು ವರ್ಷ ಆದಮೇಲೆ. ಆಗ ಪುಟ್ಟಣ ಕಣಗಲ್ ಮನೆಗೆ ಹೋಗ್ತಾರೆ ಕೆ ವಿ ರಾಜು ಅವರು. ಆ ವಿದ್ವತ್ ಹೇಳಿದ್ನಲ್ಲ ಸ್ನೇಹಿತ, ನೋಡಿ ಫೋಟೋ ನೋಡ್ತಾ ಇದ್ದಾರೆ, ಇದು ಪುಟ್ಟಣ ಕಣಗಲ್ ಮನೇಲಿ ಕೆ ವಿ ರಾಜು ಅವ್ರು ಹೋಗಿರೋದು. ಅದು ಹೋಗಿ ಮನೆ ನೋಡಿದಾಗ ಇವ್ರಿಗೆ ಬೇಜಾರಾಗುತ್ತೆ. ಸ್ವಲ್ಪ ಹಳೆ ಮನೆ, ನನಗೆ ಬಂದಂಥ ಅವಾರ್ಡ್ ದುಡ್ಡಲ್ಲಿ ಸ್ವಲ್ಪ ಇದೊಂದು ಜೀರ್ಣೋದ್ಧಾರ ಮಾಡೋಣ ಮನೇನ ಅಂತಾರೆ. ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಅಂತೇಳಿ ಬಂದ್ಬಿಡ್ತಾರೆ ವಾಪಸ್. ಇದು ಆಮೇಲೆ ವಿಷ್ಣುವರ್ಧನ್ ಅವರು ಹುಲಿಯಾ ಸಿನಿಮಾ ನೋಡಿ ಕೈ ಎತ್ತಿ ಮುಗಿತಾರೆ. ಎಂಥ ಅದ್ಭುತ ಸಿನಿಮಾ ಮಾಡಿದ್ದಾರೆ ಕೆ ವಿ ರಾಜು ಅವರೇ ಅಂತ ಮನೆ ಕರೆಸಿ ಆತಿಥ್ಯ ನೀಡಿ ಒಂದು ಮಾತು ಹೇಳ್ತಾರೆ, ಸಿನಿಮಾ ಮಾಡೋಣ ಇಬ್ಬರು ಅಂತ. ಈ ಹಿಂದೆ ಹಾಕಿದ್ದೆ ನಾನು, ಒಂದು ಕಾಳಿನ ಕತೆ ಸಿನಿಮಾ ಮಾಡಬೇಕಿತ್ತು. ಆದರೆ ಕೆ ವಿ ರಾಜು ಅವರು ಬರೆಯೋ ಸಂಭಾಷಣೆ ವಿಷ್ಣುವರಿಗೆ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ, ನಾನಿದು ಹೇಳೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಹಂಗೆ ನಿಂತೋಗುತ್ತೆ. ಆದರೆ ಹುಲಿಯಾ ಸಿನಿಮಾಗೆ ಅವಾರ್ಡ್ ಬರಬೇಕು ನಿಮಗೆ, ನಾನು ಹೇಳ್ತೀನಿ ಅಂತ ವಿಷ್ಣುವರ್ಧನ್ ರೆಕಮೆಂಡ್ ಮಾಡ್ತಾರೆ. ಬಟ್ ಅವಾರ್ಡ್ ಬರಲ್ಲ. ಯಾಕೆ ಅಂದರೆ ನಮ್ಮಲ್ಲೇ ಇದ್ದಂಥ ಕೆಲವು ಪಂಡಿತರು ಅದನ್ನ ತಪ್ಪಿಸ್ತಾರೆ ಅವಾರ್ಡ್ನ. ನಿಜ ಇದು, ಯಾರು ಅಂತೆಲ್ಲ ಬೇಡ, ಅದೆಲ್ಲ ಅವಾರ್ಡ್ ಬರೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಆದರೆ ವಿಷ್ಣು ಸರ್ ಮತ್ತೆ ಕೆ ವಿ ರಾಜು ಅವರಿಗೆ ಅದೇ ವರ್ಷ ಆರ್ಯಭಟ ಪ್ರಶಸ್ತಿ ಕೊಡಿಸ್ತಾರೆ, ರೆಕಮೆಂಡ್ ಮಾಡ್ತಾರೆ, ಕೊಡಿ ಕೆ ವಿ ರಾಜು ಅವರಿಗೆ ಅಂತ. ಕೆ ವಿ ರಾಜು ಅವರು ಬೆಳೆಸಿದಂಥ ಶಿಷ್ಯಂದರು ಇವತ್ತಿಗೂ ಇದ್ದಾರೆ. ಅವ್ರು ನೆನೆಸ್ಕೋಬೇಕು. ಅವರು ಎಂತೆಂಥ ಸಿನಿಮಾಗಳು ಮಾಡಿದ್ದಾರೆ ಅಂದರೆ ನೋಡಿ, ಇಷ್ಟು ಸಿನಿಮಾಗಳು ನಿಂತೋಗಿದೆ ಅಂದರೆ ಎಷ್ಟೋ ಪ್ಲ್ಯಾನ್ ಆಗಿ ನಿಂತೋಗಿದೆ. ಮತ್ತು ಕಲ್ಕಿ ಅಂತ ಹೇಳೋ ಒಂದು ಕತೆ ಬರೆದಿದ್ರು ಕೆ ವಿ ರಾಜು ಅವರು. ಇದನ್ನು ವಿದ್ವತ್ ಹೇಳಿದ್ದು, ಕಲ್ಕಿ ಅನ್ನೋ ಒಂದು ಒಳ್ಳೆ ಕತೆ ಇಟ್ಟಿದ್ರು ಮಾಡಬೇಕು ಅಂತ, ಅದು ಮಾಡೋಕ್ಕಾಗಿಲ್ಲ. ಈ ಥರ ಮತ್ತು ಕೆಡ್ಡ ಸಿನಿಮಾ ಅಂತ ಹೇಳಿದ್ನಲ್ಲ, ಆ ಕೆಡ್ಡ ಸಿನಿಮಾಕ್ಕೆ ಮತ್ತೊಮ್ಮೆ ಚಿರಂಜೀವಿ ಸರ್ಜಾ ಅವ್ರನ್ನ ಹಾಕ್ಕೊಂಡು ಮಾಡಬೇಕು ಅಂತೇಳಿ ಮೈಸೂರಲ್ಲಿ ಆಡಿಷನ್ ಎಲ್ಲ ಮಾಡ್ತಾರೆ. ಆ ಆಡಿಷನ್ಲಿ ಕೆ ವಿ ರಾಜು ಅವರಿಗೆ ಸಹಾಯಕರಾಗಿ ವಿದ್ವತ್ ಅವರು ಕೆಲಸ ಮಾಡಿದ್ದಾರೆ, ಏನೋ ಒಂದು ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಅಲ್ಲಿ. ಆಮೇಲೆ ಬೆಳ್ಳಿ ಮೋಡಗಳು, ಈ ಬೆಳ್ಳಿ ಮೋಡಗಳು ಸಿನಿಮಾಗೆ ನೋಡಿ ಒಂದು 4-5 ಹಾಡಿದೆ, ಅದರಲ್ಲೆಲ್ಲ ಕೆ ವಿ ರಾಜು ಅವರೇ ಬರೆಯೋದು, ಡಿಫ್ರೆಂಟ್ ಹಾಡುಗಳು, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಅಲ್ಲಿ ದೊಡ್ಡಣ್ಣ ಮಾಡಬೇಕಾದ ಪಾತ್ರನ ರಾಜೇಶ್ ಅವರು, ಕಲಾ ತಪಸ್ವಿ ರಾಜೇಶ್ ಅವರಿಗೆ ಆಯ್ಕೆ ಮಾಡಿರ್ತಾರೆ. ಎಸ್ ಪಿ ಬಿ ಅವರು ಮಾಡಬೇಕಾಗಿರುತ್ತೆ. ಕೊನೆಗೆ ಕೆ ವಿ ರಾಜು ಅವರು ಆಯ್ಕೆ ಮಾಡಿ ದೊಡ್ಡಣ್ಣ ಅವರಿಗೆ ನಂಬಿಕೆ ಇರಲ್ಲ, ಈ ಪಾತ್ರ ನಾನು ಮಾಡ್ಬೋದಂತ. ಸೀತಾರಾಮಯ್ಯನ ಪಾತ್ರ ನೀನೇ ಕಣಪ್ಪ ಮಾಡ್ತಿರೋದು, ರೆಡಿ ಆಗೋ ಅಂತಾರೆ. ಇಮಿಡಿಯೇಟಾಗಿ ಶೂಟಿಂಗು, ಅದ್ಭುತ ಆ್ಯಕ್ಟಿಂಗ್ ದೊಡ್ಡಣ್ಣ ಅವರು. ಅದನ್ನೇ ಆಮೇಲೆ ಹಿಂದಿಲ್ ಮಾಡ್ತಾರೆ, ಉದಾರ್ ಕಿ ಜಿಂದಗಿ ಅಂತ. ಅದು ಆಮೇಲೆ ಮಾತಾಡ್ತೀನಿ ಮುಂದಿನ ಎಪಿಸೋಡಲ್ಲಿ ನಿಮಗೆ. ಬಾಂಬೆ ಲಿಂಕ್ ಹೆಂಗಾಯಿತು ಕೆ ವಿ ರಾಜು ಅವರಿಗೆ, ಅಮಿತಾಬ್ ಬಚ್ಚನ್ಗೆ ಹೆಂಗೆ ಕತೆ ಅವರು ಸಿನಿಮಾ ಮಾಡಿದ್ರು, ಇದೆಲ್ಲ ಹೇಳ್ತೀನಿ, ಓಕೆನಾ. ಈಗ ಸದ್ಯಕ್ಕೆ ಈ ವಿಡಿಯೋ ನೋಡಿ ಖುಷಿ ಪಡಿದೆ ಅನ್ಕೋತೀನಿ. ಕೆ ವಿ ರಾಜು ಅವ್ರದ್ದು ಹಾಡುಗಳನ್ನ ಕೇಳಿ ಅವ್ರ ಸಿನಿಮಾದು. ಈ ವಿಡಿಯೋ ಖುಷಿ ಆದರೆ ಎಲ್ಲ ಕಡೆ ಶೇರ್ ಮಾಡಿ, ನಮ್ಮ ಕೆ ವಿ ರಾಜು ಅವ್ರ ಬಗ್ಗೆ ಗೊತ್ತಾಗಲಿ ಎಲ್ರಿಗೂ, ಓಕೆನಾ. ಥ್ಯಾಂಕ್ ಯು.